ಸೈಬರ್ ವಂಚಕರಿಂದ ಬೆಳಗಾವಿ ಉದ್ಯಮಿಗೆ ವಂಚನೆ ಪ್ರಕರಣ. ಡಿಜಿಟಲ್ ಅರೆಸ್ಟ್ ಮಾಡಿ ಉದ್ಯಮಿಗೆ 15 ಕೋಟಿ ರೂಪಾಯಿ ವಂಚಿಸಲಾಗಿದೆ. ಡಿಜಿಟಲ್ ಅರೆಸ್ಟ್ ಬೆನ್ನಲ್ಲೇ ಬೆಳಗಾವಿ ನಗರ ಪೊಲೀಸರು ಅಲರ್ಟ್ ಆಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಆಕ್ಟಿವ್ ಆಗಿರುವಂತಹ ಮ್ಯೂಲ್ ಅಕೌಂಟ್ ಬಗ್ಗೆ ಶೋಧವನ್ನು ನಡೆಸಲಾಗ್ತಾ ಇದೆ. ಸೈಬರ್ ವಂಚಕರಿಗೆ ಬೆಳಗಾವಿ ಸಾವಿರಾರು ಮಂದಿ ಸಾಥ್ ಶಂಕೆ ಇದೆ. ಈ ವಂಚನೆಗೆ ಅಂತಾನೆ ಬೆಳಗಾವಿಯಲ್ಲಿ ಸಕ್ರಿಯವಾಗಿದೆ 2900 ಬ್ಯಾಂಕ್ ಖಾತೆಗಳು. ಬೆಚ್ಚಿ ಬೀಳಿಸುವ ಮಾಹಿತಿ ಪತ್ತೆ ಹಚ್ಚಿರುವಂತದ್ದು ಬೆಳಗಾವಿ ನಗರ ಪೊಲೀಸರು. ಅಕೌಂಟ್ ತೆರೆದು ವಂಚಕರಿಗೆ ನೀಡಿದವರಿಗೆ ಶುರುವಾಗಿದೆ ಇದೀಗ ಢವ. ಕಮಿಷನ್ ಆಧಾರದಲ್ಲಿ ತಮ್ಮ ಖಾತೆ ವಂಚಕರಿಗೆ ಕೊಟ್ಟಿರುವುದು ಪತ್ತೆಯಾಗಿದೆ. ಈ ಎಲ್ಲಾ ಖಾತೆ ಮುಖಾಂತರವಾಗಿ ಕೋಟ್ಯಾಂತರ ರೂಪಾಯಿ ಸೈಬರ್ ವಂಚನೆ. ಅಕೌಂಟ್ ಹೊಂದಿದವರ ಪತ್ತೆ ಹಚ್ಚಿ ಪೊಲೀಸರಿಂದ ನೋಟಿಸ್ ಅನ್ನು ನೀಡಲಾಗ್ತಾ ಇದೆ. ಈಗಾಗಲೇ 5 FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ಸೈಬರ್ ವಂಚಕರಿಗೆ ಅಂತಾನೆ ಒಂದಷ್ಟು ಮಂದಿ ಆಕ್ಟಿವ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಯಾರ್ಯಾರು ಹಂಗೆ ಆಕ್ಟಿವ್ ಆಗಿದೋ ಅವ್ರಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಢವ ಶುರು ಆಗಿದೆ. FIRಗಳು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಅಂತಾನೆ 5 FIRಗಳು ದಾಖಲಾಗಿರುವಂಥದ್ದು. ಸೊ ತನಿಖಾ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಯಲಿಗೆ ಬಂದಿದೆ. ಸೈಬರ್ ಕ್ರೈಮ್ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡದು ಚಾಲೆಂಜ್ ಇದೆ. ಅದು ಬರೀ ಬೆಳಗಾವಿ ನಗರದ್ದು ಪ್ರಾಬ್ಲಮ್ ಇಲ್ಲ, ಬರೀ ಕರ್ನಾಟಕ ರಾಜ್ಯದ್ದು ಪ್ರಾಬ್ಲಮ್ ಇಲ್ಲ, ಬರೀ ಭಾರತ ದೇಶದ್ದು ಪ್ರಾಬ್ಲಮ್ ಇಲ್ಲ. ಈ ರೀತಿ ಜಗತ್ತಿನಲ್ಲಿ ಸೈಬರ್ ಕ್ರೈಮ್ ಅತಿ ದೊಡ್ಡದು ಇಲಾಖೆಗೆ ಸವಾಲಾಗಿದೆ. ಒಂದು ರಾಜ್ಯಾದ್ಯಂತ ಒಂದು ಡ್ರೈವ್ ನಡೀತಾ ಇದೆ. ಈ ಡ್ರೈವ್ ಏನಿದೆ ಅಂದರೆ ಮ್ಯೂಲ್ ಅಕೌಂಟ್ಸ್ ಸೈಬರ್ ಕ್ರೈಮ್ಗೆ ಮೋಸ ಆಗಿದ್ದ ಹಣ ಮ್ಯೂಲ್ ಅಕೌಂಟ್ಸ್ಗೆ ಹೋಗುತ್ತೆ. ಅದು ಯಾರು ಮ್ಯೂಲ್ ಅಕೌಂಟ್ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ ಅವರ ಮೇಲೆ ನಾವು ಕ್ರಮ ಶುರು ಮಾಡಿದ್ದೀವಿ. ನಮ್ಮ ಬೆಳಗಾವಿ ನಗರದಲ್ಲಿ 2992 ಮ್ಯೂಲ್ ಅಕೌಂಟ್ಸ್ ಆಪರೇಟ್ ಆಗ್ತಾ ಇದೆ. ಅದರಲ್ಲಿ ಫಸ್ಟ್ ಲೇಯರ್ದು 772 ಅಕೌಂಟ್ಸ್ ಅಂದರೆ ಮೋಸ ಆಗಿದ ತಕ್ಷಣ ಯಾವ ಅಕೌಂಟ್ಗೆ ಹೋಗುತ್ತೆ ಅದನ್ನು ನಾವು ಫಸ್ಟ್ ಲೇಯರ್ ಹೇಳ್ತೀವಿ. ಆಮೇಲೆ ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಆ ಥರ 10 ಲೇಯರ್ವರೆಗೆ ನಾವು ಅದನ್ನು ಫಾಲೋ ಮಾಡ್ತೀವಿ, ಫ್ರೀಸ್ ಮಾಡ್ತೀವಿ. ಸೊ ಈ 772 ಅಕೌಂಟ್ಸ್ ಫಸ್ಟ್ ಲೇಯರ್ ಇದೆ. ಈ ಎಲ್ಲ ಅಕೌಂಟ್ದು ನಾವು KYC ತಗೊಂಡು ಈಗ ಯಾರು ಈ ಅಕೌಂಟ್ ರೆಡಿ ಮಾಡೋಕ್ಕೆ ಅನುಕೂಲ ಮಾಡಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತಾ ಇದ್ದೀವಿ. ಈಗಾಗಲೇ 4 FIR ದಾಖಲು ಮಾಡಲಾಗಿದೆ. ಈಗ ಅಕೌಂಟ್ ಕೊಡುವವ್ರದ್ದು ಸಕ್ರಿಯ ಪಾತ್ರ ಎಷ್ಟು ಇದೆ, ಪ್ಯಾಸಿವ್ ಪಾತ್ರ ಎಷ್ಟು ಇದೆ ಅದರ ಬಗ್ಗೆ ನಾವು ತನಿಖೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಮೇಲೆ ಎಲ್ಲ ಕಾನೂನು ರೀತಿಯ ಕ್ರಮ ತಗೋತೀವಿ. ಸೈಬರ್ ಕ್ರೈಮ್ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡದು ಚಾಲೆಂಜ್ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ತನಿಖಾ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯಲ್ಲಿ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ, ಯಾರೆಲ್ಲ ವಿರುದ್ಧ ಆಕ್ಷನ್ಸ್ಗಳನ್ನು ತೆಗೆದುಕೊಳ್ಳಲಾಗಿದೆ? ನೀತಿ ಏನು ಬೆಳಗಾವಿಯಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣ ಏನಾಗುತ್ತೆ, ಆ ಪ್ರಕರಣದಲ್ಲಿ ಉದ್ಯಮಿ ಒಬ್ಬರು 15 ಕೋಟಿ ರೂಪಾಯಿ ಹಣವನ್ನು ಕಳೆದುಕೊಳ್ತಾರೆ. ಈ ಒಂದು ಪ್ರಕರಣ ಆದ ಬಳಿಕ ಬೆಳಗಾವಿ ಪೊಲೀಸ್ ಕಮಿಷನರ್ ಈಗ ಏನು ಸಾಕಷ್ಟು ಒಂದು ಅಲರ್ಟ್ ಆಗಿರ್ತಕ್ಕಂಥದ್ದು. ಬೆಳಗಾವಿ ನಗರದಲ್ಲಿ ಇರ್ತಕ್ಕಂಥ ಏನು ಹಿರಿಯ ನಾಗರಿಕರನ್ನು ಟಾರ್ಗೆಟ್ ಮಾಡಿ ಏನು ಈ ರೀತಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಾಗ್ತವೆ, ಆ ಪ್ರಕರಣ ತಗ್ಗಿಸೋದಕ್ಕಾಗಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಮೊದಲನೇದಾಗಿ ಏನು ಈ ಒಂದು ಉದ್ಯಮಿ 15 ಕೋಟಿ ರೂಪಾಯಿ ಕಳ್ಕೊಂಡಿದ್ದು, ಆ ಕಳೆದುಕೊಂಡಂತ ಹಣವನ್ನ ಏನು 400ಕ್ಕೂ ಅಧಿಕ ಒಂದು ಖಾತೆಗಳಿಗೆ ಹಣಗಳು ಏನು ವರ್ಗಾವಣೆಯಾಗಿ ಅಲ್ಲಿಂದ ATM ಮೂಲಕ ಹಣಗಳು ವಿಡ್ರಾ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಏನು ಸೈಬರ್ ಕ್ರೈಮ್ ಪೊಲೀಸಿಂದ ಈ ಒಂದು ಪ್ರಕರಣವನ್ನ CODಗೆ ಹಸ್ತಾಂತರ ಮಾಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಜೊತೆಗೆ ಯಾಕಂದ್ರೆ ಈ ಒಂದು ಪ್ರಕರಣವನ್ನ ಅದಕ್ಕಾಗಿ ಒಂದು ಸ್ಪೆಷಲ್ ತಂಡ ಕೂಡ ರಚನೆ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣ CODಗೆ ತನಿಖೆಗೆ ಒಂದು ವರ್ಗಾವಣೆ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆ ನಡೀತಾ ಇದೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಬೆಳಗಾವಿ ನಗರದಲ್ಲಿ 2900 ಮ್ಯೂಲ್ ಅಕೌಂಟ್ಗಳು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಈ ಮ್ಯೂಲ್ ಅಕೌಂಟ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಹಣವನ್ನ ಸೈಬರ್ ವಂಚಕರೀಗ ಏನು ವಂಚನೆ ಮಾಡಿದ ಹಣವನ್ನ ಆ ಒಂದು ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ವಿಡ್ರಾವನ್ ಕೂಡ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮ್ಯೂಲ್ ಅಕೌಂಟ್ ಅಂದ್ರೆ ಸಾಕಷ್ಟು ಜನ ಕಮಿಷನ್ ಆಸೆಗಾಗಿ 5-10 ಅಕೌಂಟ್ಗಳನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಅಕೌಂಟ್ ಸೃಷ್ಟಿ ಮಾಡಿದಂತ ಲೇಯರ್ಗಳಿಂದ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ ಅಂತ ಈ ರೀತಿ ಲೇಯರ್ಗಳನ್ನಾಗಿ ಕನ್ಸಿಡರ್ ಮಾಡಿ ಆ ಒಂದು ಕ್ರಮಗಳನ್ನ ಈಗ ಸೈಬರ್ ಕ್ರೈಮ್ ಪೊಲೀಸ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಬೆಳಗಾವಿ ನಗರದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಮ್ಯೂಲ್ ಅಕೌಂಟ್ಗಳನ್ನ ಡಿಆಕ್ಟಿವೇಟ್ ಮಾಡುವಂಥದ್ದು, ಜೊತೆಗೆ ಯಾವ್ಯಾವ ಖಾತೆಯಿಂದ ಎಷ್ಟೆಷ್ಟು ಹಣಗಳು ವರ್ಗಾವಣೆ ಆಗಿದೆ, ಜೊತೆಗೆ ಆ ಒಂದು ಕ್ರೈಮ್ಗೆ ಸಂಬಂಧಪಟ್ಟಂತೆ ಯಾರು ಈ ಖಾತೆಗಳನ್ನ ಸೃಷ್ಟಿ ಮಾಡಿಕೊಂಡಂತ ಈ ಖಾತೆಗಳು ಬೇರೆ ಯಾರಿಗೆ ಒಂದು ವರ್ಗಾವಣೆ ಮಾಡಿದ್ರು ಅಂತ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಈಗಾಗಲೇ 5 ಪ್ರಕರಣಗಳು ದಾಖಲಾಗಿದ್ದಾವೆ. 5 ಪ್ರಕರಣಗಳಲ್ಲಿ ನೋಡೋದಾದ್ರೆ
ಸ್ಥಳೀಯ ಒಂದು ನಿರುದ್ಯೋಗಿಗಳನ್ನ ಏನು ಟಾರ್ಗೆಟ್ ಮಾಡಿ ಈ ರೀತಿ ಮ್ಯೂಲ್ ಅಕೌಂಟ್ಗಳನ್ನ ಹಿರಿಯ ನಾಗರಿಕರಾಗಿರ್ಬೋದು, ಅನಕ್ಷರಸ್ಥರಾಗಿರ್ಬೋದು, ಅವರಿಂದ ಈ ಅಕೌಂಟ್ ಸೃಷ್ಟಿ ಮಾಡಲಾಗಿದೆ. ಅವರಿಗೆ ಒಂದಿಷ್ಟು ಕಮಿಷನ್ ರೂಪದಲ್ಲಿ ಹಣವನ್ನು ಕೂಡ ಕೊಡಲಾಗಿದೆ. ಆದ್ರೆ ಈ ರೀತಿ ಅಕೌಂಟ್ ಸೃಷ್ಟಿ ಮಾಡಿಕೊಂಡಂತ ಎಲ್ಲರೂ ಕೂಡ ಒಂದು ಏನು ವಿದೇಶದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಆರೋಪಿಯನ್ನು ಬಂಧಿಸಬೇಕಾದ್ರೆ ಅದು ಬಹಳಷ್ಟು ಟಾಸ್ಕ್ ಆಗಿರ್ತಕ್ಕಂಥದ್ದು. ಈಗ ಏನು 15 ಕೋಟಿ ಏನು ಡಿಜಿಟಲ್ ಅರೆಸ್ಟ್ ಮೂಲಕ ಏನು ಆರೋಪಿಗಳು ಏನು ಲೂಟಿ ಮಾಡಿದಾರೋ ಆ ಹಣವನ್ನ ಕೂಡ ಈಗ ಏನಂದ್ರೆ ಹೇಗಾದ್ರೂ ಮಾಡಿ ರಿಕವರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಒಂದು ಕ್ರಮಗಳನ್ನು ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಬೆಳಗಾವಿ ನಗರ ಗೊತ್ತಿಲ್ಲದಲ್ಲೇ ಒಂದು ಈ ರೀತಿ ಸೈಬರ್ ಕ್ರೈಮ್ ವಂಚನೆಗೆ ಸಾಥ್ ಕೊಡ್ತಿರ್ತಕ್ಕಂಥ ಅಕೌಂಟ್ಗಳನ್ನು ಕೂಡ ಡಿಆಕ್ಟಿವೇಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ವಹಿಸಲಾಗ್ತಾ ಇದೆ. ನೀತಿ. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.